ಶೇಕಡ 90% ಹೆಣ್ಮಕ್ಳು ಪಕ್ಷಾತೀತವಾಗಿ ಗ್ಯಾರಂಟಿ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಬೆಂಬಲಿಸ್ತಾರೆ. ನಮ್ಮ 28 ಸದಸ್ಯರು ಯಾವನೂ ಕೂಡ ಆ ಥರದ ದಮ್ಮು ತಾಕತ್ತಿಲ್ಲ, GST ಪಾಲ್ ಕೇಳಕ್ಕೆ ತರಲಿಲ್ಲ. ಅವ್ರು ಹೇಳಿದ್ದನ್ನು ಕೇಳಬೇಕಷ್ಟೇ. ಪ್ರಧಾನಮಂತ್ರಿ ಮೋದಿದೇ ಒಂದು ಒನ್ ಮ್ಯಾನ್ ಶೋ. ಆ್ಯಕ್ಚುಲಿ ಹಿಂದೆ ಹಿಟ್ಲರ್ದು ಒನ್ ಮ್ಯಾನ್ ಶೋ ಇತ್ತು, ಲೈಕ್ ಮೋದಿ. ಆದರೆ 28 ಕ್ಷೇತ್ರಕ್ಕೂ ಮೋದಿ ಫೋಟೋ ಹಾಕ್ಕೊಂಡವ್ರೆ. ಇಲ್ಲಿ ಮೋದಿ ನೋಡು ಹಾಕಿ, ಇಲ್ಲೂ ಮೋದಿ ಇಲ್ಲ, ಈಕೆ ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ಅಂತ. ಇಲ್ಲಿ ಸೋಮಣ್ಣ ಲ್ಯಾಂಡಿಂಗ್ ಕ್ಯಾಂಡಿಡೇಟು ಅಂದರೆ ಅವರು ಚಾಮರಾಜನಗರ, ಮೈಸೂರು, ಅದಾದಮೇಲೆ ಇಲ್ಲಿಗೆ ಬಂದಿದ್ದಾರೆ. ಸೋಮಣ್ಣಗೊಂದು ಕರೆಕ್ಟ್ ಕ್ಷೇತ್ರ ಇಲ್ಲ. ಇನ್ನು ಮುದ್ದನಮೇಗೌಡರು ಕಳೆದ ಬಾರಿ BJPಲಿದ್ದರು, ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿತ್ತು ಗೌಡರು ಬಂದ ಕಾರಣಕ್ಕೋಸ್ಕರ. ಈ ಬಾರಿ ಕೊಟ್ಟಿದ್ದಾರೆ. ಓವರಾಲ್ ಈಗ ಕಾಂಗ್ರೆಸ್ ಮತ್ತು BJPನೇ ಹಣಾಹಣಿ. ಹಂಗೆ ನೋಡಿದರೆ ಇಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಹಂಗೆ ಪರ್ಸ್ನಾಲಿಟಿ ವ್ಯಕ್ತಿತ್ವದಲ್ಲಿ ಆಳ್ವಿಕೆ ಮಾಡೋದಾದರೆ ಮುದ್ದನಮೇಗೌಡರು ಸಜ್ಜನ. ಆಮೇಲೆ ಇಡೀ ಜಿಲ್ಲೆಯ 8 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ. ಒಂದು ಕಾಮನ್ ಪೀಪಲ್ನ ಕೂಡ ಐಡೆಂಟಿಫೈ ಮಾಡಿ ಕರಿತೇನೆ, ಈ ಊರನ್ನು ಬಾ ಅಂತ. ಸೊ ಹಂಗಾಗಿ ಒಂದೊಳ್ಳೆ ವಾತಾವರಣ ಇದೆ. ಕಾಂಗ್ರೆಸ್ ಪರವಾಗಿ ಒಂದೊಳ್ಳೆ ವಾತಾವರಣ ಇದೆ, ಎಸ್ಪೆಷಲಿ ತುಮಕೂರು ಜಿಲ್ಲೆಯಲ್ಲಿ. ಸರ್, ಈಗ ಗ್ಯಾರಂಟಿ ಯೋಜನೆಗಳ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದು ಈ ಚುನಾವಣೆ ಮೇಲೆ ಅಥವಾ ಈ ಕ್ಷೇತ್ರದ ಮೇಲೆ ಪ್ರಭಾವ ಬೀರುತ್ತಾ ಅಥವಾ ಏನು ಕತೆ? 100%. ಆ್ಯಕ್ಚುಲಿ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಇವ್ಯಾರೋ ಭಾಳ ದೊಡ್ಡ ದುಡ್ಡಿರ್ತಕ್ಕಂಥ ಬಲಾಢ್ಯನಿಗೋ ಶ್ರೀಮಂತನಿಗೋ ಇನ್ನೊಬ್ಬ ಬಂಡವಾಳಶಾಹಿಗಳು ಇವರಿದ್ದಾರಲ್ಲ, ಅವರು ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರೆ. ನೀವು ಸುಮ್ಮನೆ ಹೋಗಿ ಎಲ್ಲ ತುಂಬ ಯಾವುದೋ ಹಟ್ಟಿಗಳಿಗೋ ಕೇರಿಗಳಿಗೋ ತುಂಬ ಬಡವರು ವಾಸ ಮಾಡ್ತಕ್ಕಂಥ ಪ್ರದೇಶಕ್ಕೋ ಸ್ಲಮ್ಗಳಿಗೆ ಹೋಗಿ ನೀವು ಇಂಟ್ರ್ಯೂ ಮಾಡಿ ಅವರು ಪ್ರಾಮಾಣಿಕ ವೋಟರ್ಸ್. ಅವ್ರು ಹೇಳ್ತಾರೆ ಅಂದರೆ ಅವ್ನು ಯಾರಿಗೂ ತುಂಬ ಕಷ್ಟದಲ್ಲಿ ಕೂಲಿ ಮಾಡ್ಕೊಂಡು 200 ರೂಪಾಯಿಗೆ ದುಡಿತಕ್ಕಂಥವ್ರಿಗೆ 2000 ದುಡ್ಡು ಬರೋದಿದೆಯಲ್ಲ, ಅಕ್ಕಿ ಬರೋದಿದೆಯಲ್ಲ, ಆಮೇಲೆ ಉಚಿತವಾಗಿ ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅವರು ಆ ಬಸ್ ಚಾರ್ಜ್ ಉಳಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಕೆಲಸ ಮಾಡಿದೆ. ನನ್ನ ಪ್ರಕಾರ ಶೇಕಡ 90% ಹೆಣ್ಮಕ್ಳು ಪಕ್ಷಾತೀತವಾಗಿ ಗ್ಯಾರಂಟಿ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಬೆಂಬಲಿಸ್ತಾರೆ. 100%. ಈಗ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ, ರಾಜ್ಯಕ್ಕೆ ಆಗ್ತಿರುವಂಥ ಅನ್ಯಾಯ, BJPಯಿಂದ ಆಗಿರುವಂಥ ಅನ್ಯಾಯ. ನಾನು ನೋಡಿ, ನಿಮಗೆ 10 ವರ್ಷ ಅಲ್ವೇ ಮೋದಿ ಆಳ್ವಿಕೆ ಮಾಡಿರೋದು. 10 ವರ್ಷದಲ್ಲಿ ಏನು ಕಾಂಟ್ರಿಬ್ಯೂಷನ್? 28 ಲೋಕಸಭಾ ಕ್ಷೇತ್ರದಲ್ಲಿ 25 ಜನ ಗೆಲ್ಸ್ಕೊಟ್ರಲ್ಲ. ನೀವು 25 ಜನರದ್ದು ಏನು ಕಳೆದ 10 ವರ್ಷದಲ್ಲಿ ಅವ್ರು ಏನು ತಂದಿದ್ದಾರೆ ಈ ರಾಜ್ಯಕ್ಕೆ? ಅವರು ನಮಗೆ GST ಪಾಲ್ ಕೇಳ್ತಿದ್ದಾರೆ, ನಾವು ಕರ್ನಾಟಕ ಸರ್ಕಾರದವ್ರು ಕೇಳಿದ್ರು ಕೊಟ್ರ? ಇವ್ರು ಯಾರಾದರೂ ಮಾತಾಡಿದ್ರು ಮೋದಿ ಹತ್ರ? ನಮ್ಮ 28 ಸದಸ್ಯರಿಗೂ ಯಾವನೂ ಕೂಡ ಆ ಥರದ ದಮ್ಮು ತಾಕತ್ತಿಲ್ಲ, GST ಪಾಲ್ ಕೇಳಕ್ಕೆ ತಮ್ಮಿಲ್ಲ. ಅವ್ರು ಹೇಳಿದ್ದನ್ನು ಕೇಳಬೇಕಷ್ಟೇ. ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಕೊಟ್ರ? ನಿರುದ್ಯೋಗ ಪ್ರಮಾಣ ತಾಂಡವಾಡ್ತಾ ಇದೆ, ಬಗೆಹರಿಸಿದ್ರ? ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಆ್ಯಕ್ಚುಲಿ ಬರಗಾಲ ಬಂತು, ನೆರೆ ಬಂತು, ಯಾವನು ಬರಲಿಲ್ಲ. ಈಗ ನೋಡ್ರಿ, ಎಲೆಕ್ಷನ್ ಕಾರಣಕ್ಕೋಸ್ಕರ ಕೇಂದ್ರದ ಒಬ್ಬ ಮಂತ್ರಿ ಬರ್ತಾನೆ, ಇಲ್ಲೋ ಪ್ರಧಾನಮಂತ್ರಿ ಬರ್ತಾರೆ, ಇಲ್ಲೊಂದು ಶೋ ಕೊಡ್ತಾರೆ. ಅಂದರೆ ಇದು ಪ್ರಧಾನಮಂತ್ರಿ ಮೋದಿದೇ ಒಂದು ಒನ್ ಮ್ಯಾನ್ ಶೋ. ಆ್ಯಕ್ಚುಲಿ ಹಿಂದೆ ಹಿಟ್ಲರ್ದು ಒನ್ ಮ್ಯಾನ್ ಶೋ ಇತ್ತು, ಲೈಕ್ ಮೋದಿ. ಅಂದರೆ ಈಗ ನೋಡ್ರಿ, ನಿಮಗೆ ನಾನೊಂದು ಅವ್ರದ್ದು ಇದನ್ನು ನೋಡಿದೆ, ಪಾಂಪ್ಲೆಟ್ ನೋಡಿದೆ. 28 ಲೋಕಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಬೇರೆ ಬೇರೆ ಇದ್ದಾರೆ. ಆದರೆ 28 ಕ್ಷೇತ್ರಕ್ಕೂ ಮೋದಿ ಫೋಟೋ ಹಾಕ್ಕೊಂಡವ್ರೆ. ಇಲ್ಲಿ ಮೋದಿ ನೋಡು ಹಾಕಿ, ಇಲ್ಲೂ ಮೋದಿ ಇಲ್ಲ, ಈಕೆ ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ಅಂತ. ಅಭ್ಯರ್ಥಿ ಇಂಪಾರ್ಟೆಂಟು. ನಾಳೆ ಹೋಗ್ತಾರೆ ನಾವು ಮೋದಿ ಹುಡಿಕೊಂಡು ಬಾ, ಇಲ್ಲಿ ಏನು ಕೆಲಸ ಐತೆ ಅಂತ ಕೇಳೋಕ್ಕಾಯ್ತದ? ಈ ಅಭ್ಯರ್ಥಿ ಇಂಪಾರ್ಟೆಂಟ್. ಅಂದರೆ ಲೋಕಾಲಿಟಿನ ಹೊಡೆದಾಕ್ತಿದ್ದಾರೆ. ನಾವು ಸಮಗ್ರತೆಯನ್ನು ಕಾರಣಕ್ಕೋಸ್ಕರನೋ ಇಡೀ ದೇಶ ಒಂದು ಅನ್ನೋ ಕಾರಣಕ್ಕೋಸ್ಕರ ಹುಸಿ ದೇಶ ಪ್ರೇಮವನ್ನು ಬಿಚ್ಚಿ ಚುನಾವಣೆ ಮಾಡ್ತಾರೆ. ಬಹುಶಃ 10 ವರ್ಷದಲ್ಲಿ ರೋಸಿದ್ದಾರೆ. ಈ ಸರಿ ಬದಲಾವಣೆ ಆಗುತ್ತೆ.